ತಮಿಳುನಾಡು ವಿಧಾನಸಭಾ ಚುನಾವಣೆಯ ಹಿನ್ನೆಲೆ ಕರ್ನಾಟಕ ತಮಿಳುನಾಡು ಚೆಕ್ ಇದೀಗ ಪೋಸ್ಟ್ನಲ್ಲಿ ಹಣ ಸೀಜ್ ಮಾಡಲಾಗಿದೆ. ಕರ್ನಾಟಕ ತಮಿಳುನಾಡು ಚೆಕ್ ಪೋಸ್ಟ್ನಲ್ಲಿ ಹಣ ಸೀಜ್. ಜೂಜುವಾಡಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಬರೋಬ್ಬರಿ 2,34,00,000 ರೂಪಾಯಿ ಎಟಿಎಂಗಳಿಗೆ ಹಣ ತುಂಬಿಸುವ ಏಜೆನ್ಸಿ. ತಮಿಳುನಾಡಿನ ಜೂಜುವಾಡಿ ಚೆಕ್ ಪೋಸ್ಟ್ನಲ್ಲಿ ನಡೆದಿರುವಂತಹ ಘಟನೆ. ಸರಿಯಾದ ದಾಖಲೆ ಭದ್ರತೆ ಇಲ್ಲದೆ ಸಾಗಿಸುತ್ತಿದ್ದ ಹಣ. ಎಟಿಎಂ ವಾಹನದ ಸಮೇತ ಹಣ ಸೀಜ್ ಮಾಡಿದ ಖಾಕಿ. ಹಿಟಾಚಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ಗೆ ಸೇರಿದಂತಹ ಹಣ. ನೋಡಿ, ತಮಿಳುನಾಡು ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ತಮಿಳುನಾಡು ಚೆಕ್ ಪೋಸ್ಟ್ನಲ್ಲಿ ಹಣ ಸೀಜ್ ಮಾಡಲಾಗಿದೆ. ಈಗಾಗಲೇ ಎಲೆಕ್ಷನ್ ಬಂತು ಅಂತ ಅಂದ್ರೆ ಈಗಾಗಲೇ ಪಂಚರಾಜ್ಯಗಳ ಚುನಾವಣೆ ಇರುವಂತದ್ದು. ಸೊ ಹೀಗಾಗಿ ಹಣಗಳ ಸಾಗಾಟ ಈ ರೀತಿಯಾಗಿ ದುಡ್ಡಿನ ಸಾಗಾಟ ಆಗ್ತಾ ಇರುತ್ತೆ. ಯಾಕಂದ್ರೆ ಒಂದು ಕಡೆ ಈಗ ಎಲೆಕ್ಷನ್ ಅಂತ ಬಂದಾಗ ಈ ರೀತಿಯಾಗಿ ಅಂದ್ರೆ ಎಲೆಕ್ಷನ್ ವಿಚಾರಕ್ಕೆ ಪ್ರಚಾರಕ್ಕೆ ಅಂತಾನೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಯಾವುದಾದ್ರೂ ರಾಜಕೀಯ ವ್ಯಕ್ತಿಗಳ ಹಣ ಆಗಿರ್ಬೋದು. ಹೀಗಾಗಿ ಪೊಲೀಸರು ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಹೆಚ್ಚಿನ ನಿಗಾವನ್ನ ವಹಿಸ್ಕೊಂಡಿರ್ತಾರೆ, ಹೆಚ್ಚಿನ ಭದ್ರತೆನ ನಿಯೋಜನೆ ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿ ನಡೆಯುವಂಥದ್ದು ಹೆಚ್ಚಾಗಿ ಕಾಣಿಸುತ್ತೆ ಅಂತ ಈಗ ಎಟಿಎಂ ವಾಹನದ ಸಮೇತ ಹಣವನ್ನ ಸೀಜ್ ಮಾಡಿದ್ದಾರೆ. ಹಿಟಾಚಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ಗೆ ಸೇರಿದ ಹಣ ಅಂತ ತಿಳಿದು ಬರ್ತಾ ಇರುವಂತದ್ದು. ಇನ್ನು ಅದರ ಜೊತೆಗೆ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕ ತಮಿಳುನಾಡು ಚೆಕ್ ಪೋಸ್ಟ್ ನಲ್ಲಿ ಸಿಕ್ಕಿರುವಂತಹ ಹಣ ಇದು. ಜೂಜುವಾಡಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಬರೋಬ್ಬರಿ 2,34,00,000 ರೂಪಾಯಿ ಪೊಲೀಸರ ವಶಕ್ಕೆ ಆಗಿರುವಂತದ್ದು. ಎಟಿಎಂಗಳಿಗೆ ಹಣ ತುಂಬಿಸುವ ಏಜೆನ್ಸಿ ವಾಹನವು ಕೂಡ ಅಲ್ಲಿ ಸೀಸ್ ಆಗಿದೆ. ಆ ವಾಹನದಲ್ಲೇ ಹಣವನ್ನ ಸಪ್ಲೈ ಮಾಡ್ತಾ ಇದ್ರು, ಹಣವನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನುವಂತ ಇನ್ಫಾರ್ಮೇಶನ್ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯ ಮೇರೆಗೆ ಸಿಕ್ಕಾಕೊಂಡಿದೆ ಈ ಹಣವನ್ನ ಸಾಗಾಟ ಮಾಡ್ತಾ ಇದ್ದಂತ ವಾಹನ ಸಮೇತ ಇದೀಗ ಸೀಸ್ ಮಾಡಲಾಗಿದೆ.